ಎಲ್ಲ ಸ್ಪರ್ಧಾರ್ಥಿಗಳಿಗೂ ಇಂದಿನ ತರಗತಿಗೆ ಸ್ವಾಗತ. ನಿನ್ನೆಯ ಅವಧಿಯಲ್ಲಿ ನಾವು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಎನ್ನುವ 6ನೇ ತರಗತಿಯ ಪಾಠದ ವಿವರಣೆಯನ್ನು ನೋಡಿದೆವು. ಇಂದಿನ ಅವಧಿಯಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಅಭ್ಯಾಸದ ಪ್ರಶ್ನೆಗಳು ಕೊಟ್ಟಿದ್ದಾರೆ ನೋಡಿ. ಬಿಟ್ಟ ಸ್ಥಳ ತುಂಬುವಂಥ ಪ್ರಶ್ನೆಗಳು. 1. ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎಂದು ಕರೆಯುತ್ತಾರೆ. ಉತ್ತರ ಪ್ರಾಗೈತಿಹಾಸಿಕ ಕಾಲ. 2. ಸೂಕ್ಷ್ಮ ಶಿಲಾಯುಗವನ್ನು ಡ್ಯಾಶ್ ಶಿಲಾಯುಗವೆಂದು ಕರೆಯುತ್ತಾರೆ. ಉತ್ತರ ಮಧ್ಯಶಿಲಾಯುಗ. ಏಕೆಂದರೆ ಸೂಕ್ಷ್ಮ ಶಿಲಾಯುಗ ಅಥವಾ ಶಿಲಾಯುಗ ಕಾಲದಲ್ಲಿ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲಿಗೆ ಸೂಕ್ಷ್ಮವಾದ ಅಥವಾ ಸಣ್ಣ ಸಣ್ಣ ಶಿಲಾ ಉಪಕರಣಗಳನ್ನು ಮಾನವನು ಬಳಸುವುದನ್ನು ಕಲಿತನು. ಹಾಗಾಗಿ ಇದನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯುತ್ತಾರೆ. 3ನೇ ಪ್ರಶ್ನೆ. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಡ್ಯಾಶ್ ನೆಲೆಯಲ್ಲಿ ಕಂಡುಬಂದಿವೆ. ಇದಕ್ಕೆ ಸರಿಯಾದ ಉತ್ತರ ಪಾಕಿಸ್ತಾನದ ಮೆಹರ್ಗರ್ ಎಂಬ ಪ್ರದೇಶದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಭಾರತದಲ್ಲಿ ದೊರಕಿವೆ. 4ನೇ ಪ್ರಶ್ನೆ. ಇತಿಹಾಸದ ಪಿತಾಮಹ ಎಂದು ಡ್ಯಾಶ್ ರವರನ್ನು ಕರೆಯುತ್ತಾರೆ. ಇತಿಹಾಸದ ಪಿತಾಮಹ ಎಂದು ಗ್ರೀಕ್ ದೇಶದ ಹೆರೋಡಟಸ್ರನ್ನು ಕರೆಯುತ್ತಾರೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುವು? ಇತಿಹಾಸದ 3 ಪ್ರಧಾನ ಕಾಲಗಳೆಂದರೆ ಮೊದಲನೇದು ಪ್ರಾಗೈತಿಹಾಸಿಕ ಕಾಲ, 2ನೇದು ಪೂರ್ವಭಾವಿ ಇತಿಹಾಸ ಕಾಲ, 3ನೇದು ಇತಿಹಾಸ ಕಾಲ. ಇನ್ನು 6ನೇ ಪ್ರಶ್ನೆ. ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ. ಹಳೆಯ ಶಿಲಾಯುಗದ ಮಾನವರು ಬಳಸುತ್ತಿದ್ದ ಉಪಕರಣಗಳೆಂದರೆ ಹೆರೆಚೆಕ್ಕೆ, ಚಾಕು, ಕಲ್ಲುಣಿ, ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಹಳೆಯ ಶಿಲಾಯುಗದ ಮಾನವರು ಬಳಸುತ್ತಿದ್ದರು. 7ನೇ ಪ್ರಶ್ನೆ. ಯಾವ ಯುಗದಲ್ಲಿ ಮಾನವನು ಕೃಷಿ ಮಾಡಲಾರಂಭಿಸಿದರು? ಇದಕ್ಕೆ ಸರಿಯಾದ ಉತ್ತರ ನವಶಿಲಾಯುಗದಲ್ಲಿ ಮಾನವರು ಕೃಷಿಯನ್ನು ಮಾಡಲು ಪ್ರಾರಂಭಿಸಿದರು. 8ನೇ ಪ್ರಶ್ನೆ. ಮಾನವರು ಬಳಸಿದ ಮೊದಲ ಲೋಹ ಯಾವುದು? ಇದಕ್ಕೆ ಸರಿಯಾದ ಉತ್ತರ ತಾಮ್ರ. 9ನೇ ಪ್ರಶ್ನೆ. ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು? ಇತಿಹಾಸಕ್ಕೆ ಪ್ರಮುಖವಾಗಿ 2 ಆಧಾರಗಳನ್ನು ನಾವು ಗುರುತಿಸ್ತೀವಿ. ಮೊದಲು ಸಾಹಿತ್ಯಿಕ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಈ ಸಾಹಿತ್ಯಿಕ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಎಂಬ ಮತ್ತೆರಡು ಪ್ರಕಾರಗಳನ್ನು ಮಾಡ್ತೀವಿ. ಈ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎಂದು ನಾವು ವಿಭಾಗಗಳನ್ನು ಮಾಡ್ತೀವಿ. ಇನ್ನು 10ನೇ ಪ್ರಶ್ನೆ. ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ. ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಎಂದರೆ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಇತರ ಅವಶೇಷಗಳಡಿಯಲ್ಲಿ ಕಂಡುಬರುವಂತಹ ಮಡಿಕೆ ಚೂರುಗಳು, ನಾಣ್ಯಗಳು, ಮಣಿಗಳು, ಹರಳುಗಳು, ಎಲುಬುಗಳು ಮುಂತಾದವುಗಳನ್ನು ನಾವು ಪುರಾತತ್ವ ಆಧಾರಗಳಿಗೆ ಉದಾಹರಣೆಯಾಗಿ ನೀಡಬಹುದು. ಇನ್ನು 11ನೇ ಪ್ರಶ್ನೆ. ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು? ನವಶಿಲಾಯುಗದಲ್ಲಿ ಅಂದರೆ ಮಧ್ಯಶಿಲಾಯುಗದಲ್ಲಿ ನಾವು ಪಶುಪಾಲನೆ ಆರಂಭವಾಯಿತು ಅಂತಕ್ಕಂಥದ್ದನ್ನು ನೋಡಿದೆವು. ಅಂದರೆ ಮಧ್ಯಶಿಲಾಯುಗದಲ್ಲಿ ತಮ್ಮ ಪಶುಪಾಲನೆಯನ್ನು ಮಾಡಿದಂತಹ ಮಾನವ ತಾನು ಬೇಟೆ ಸಿಗದೇ ಇರತಕ್ಕಂತಹ ಸಮಯದಲ್ಲಿ ತಾನು ಉಪವಾಸ ಇರಬಾರ್ದು ಅಂತ ಹೇಳಿ ಬೇಟೆಗಳಲ್ಲಿ ಗಾಯಗೊಂಡಂತಹ ಪ್ರಾಣಿಗಳನ್ನು ಅಥವಾ ಅವುಗಳ ಮರಿಗಳನ್ನು ತಂದು ಸಾಕಿಕೊಂಡು ಪಶುಪಾಲನೆಗೆ ಮುಂದಾದ. ಈ ನವಶಿಲಾಯುಗದಲ್ಲಿ ಏನಾಯಿತು ಅಂತಂದ್ರೆ ಪಶುಪಾಲನೆ ಮಾಡ್ತಾ ಮಾನವನಿಗೂ ಮತ್ತು ತನ್ನ ಪಶುಗಳಿಗೂ ಆಹಾರ ಬೇಕಾಗಿದ್ದಕ್ಕಾಗಿ ಮನುಷ್ಯ ಒಂದು ಕಡೆ ನೆಲೆ ನಿಂತು ನದಿಯ ದಂಡೆಗಳಲ್ಲಿ ಸಿಗುವಂತಹ ಫಲವತ್ತಾದ ಮಣ್ಣುಗಳನ್ನು ಬಳಸಿ ಅಲ್ಲಿ ಕಾಳುಗಳನ್ನು, ದವಸ ಧಾನ್ಯಗಳನ್ನು ಬೆಳೆಯುವಂತಹ ಕ್ರಿಯೆಗೆ ಮುಂದಾದ. ಈ ರೀತಿಯಾಗಿ ನವಶಿಲಾಯುಗದಲ್ಲಿ ಕೃಷಿಯು ಉಗಮಕ್ಕೆ ಕಾರಣ ಆಯಿತು. ಇನ್ನು 12ನೇ ಪ್ರಶ್ನೆ. ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳು ಏನು? ಇಲ್ಲಿದೆ ನೋಡಿ. ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಅತ್ಯಂತ ಗಡುಸಾದಂತಹ ಲೋಹ ಆಗಿತ್ತು. ಕಬ್ಬಿಣದ ಪರಿಚಯದಿಂದ ಕೃಷಿಯ ಸಲಕರಣೆಗಳನ್ನು ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ಕಬ್ಬಿಣ ನೆರವಾದದ್ದರಿಂದ ಉತ್ತರ ಭಾರತದಲ್ಲಿ ಕೃಷಿಯ ಚಟುವಟಿಕೆಗಳು ತೀವ್ರ ಪ್ರಮಾಣದಲ್ಲಿ ಉಂಟಾದವು. ಇದರಿಂದ ಹೆಚ್ಚುವರಿಯಾದಂಥ ಉತ್ಪಾದನೆ ಉಂಟಾಯಿತು. ಈ ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ಸಲುವಾಗಿ ನಿಯಂತ್ರಿಸುವ ವರ್ಗ
ಗಳು ಉಂಟಾದವು. ಇವೇ ಮುಂದೆ ಗಣರಾಜ್ಯಗಳಾಗಿ ಮುಂದೆ ರಾಜಮನೆತನಗಳ ಸಾಮ್ರಾಜ್ಯಗಳ ಉಗಮಕ್ಕೆ ಕಾರಣವಾಯಿತು. ಈ ರೀತಿಯಾಗಿ ಕಬ್ಬಿಣ ಯುಗದಲ್ಲಿ ಕಬ್ಬಿಣದ ಪರಿಚಯದಿಂದ ಬಹಳಷ್ಟು ಬದಲಾವಣೆಗಳು ಉಂಟಾದವು ಅಂತ ಹೇಳಬಹುದು. ಇನ್ನು ಈ ಪಾಠಕ್ಕೆ ಸಂಬಂಧಿಸಿದಂತೆ ನಾನು ಕೆಲವೊಂದಿಷ್ಟು ವಸ್ತುನಿಷ್ಠ ಪ್ರಶ್ನೆಗಳನ್ನು ರೆಡಿ ಮಾಡಿದ್ದೇನೆ. ಅವುಗಳನ್ನು ಈಗ ನೋಡೋಣ. ಮೊದಲನೇ ಪ್ರಶ್ನೆ, ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟಮೊದಲು ತೋರಿಸಿಕೊಟ್ಟವರು? ಎ. ಹೆರೋಡಟಸ್, ಬಿ. ವರಾಹಮಿಹಿರ, ಸಿ. ಆಗಸ್ಟ್ ಕಾಮ್ಟೆ, ಡಿ. ಅರಿಸ್ಟಾಟಲ್. ಇದಕ್ಕೆ ಸರಿಯಾದ ಉತ್ತರ ಎ. ಹೆರೋಡಟಸ್. ಇನ್ನು ಎರಡನೇ ಪ್ರಶ್ನೆ, ಇತಿಹಾಸದ ಪಿತಾಮಹ? ಎ. ಆಡಮ್ ಸ್ಮಿತ್, ಬಿ. ಹೆರೋಡಟಸ್, ಸಿ. ತುಸಿಡೈಡಸ್, ಡಿ. ರೋಜರ್ ಬೇಕನ್. ಇದಕ್ಕೆ ಸರಿಯಾದ ಉತ್ತರ ಹೆರೋಡಟಸ್. ಹೆರೋಡಟಸ್ನನ್ನು ಇತಿಹಾಸದ ಪಿತಾಮಹ ಎಂದು ನಾವು ಕರೆಯುತ್ತೇವೆ. ಏಕೆಂದರೆ ಇತಿಹಾಸವನ್ನು ಹೇಗೆ ರಚನೆ ಮಾಡಬೇಕು ಅಂಥೇಳಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದಂತಹ ವ್ಯಕ್ತಿ ಮೊದಲು ಇವನೇ ಆಗಿರೋದ್ರಿಂದ ಇವನನ್ನು ನಾವು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತೇವೆ. ಇನ್ನು ಮೂರನೇ ಪ್ರಶ್ನೆ, ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಏನೆಂದು ಕರೆಯುತ್ತಾರೆ? ಎ. ಇತಿಹಾಸ ಕಾಲ, ಬಿ. ಪ್ರಾಗೈತಿಹಾಸಿಕ ಕಾಲ, ಸಿ. ಪೂರ್ವಭಾವಿ ಇತಿಹಾಸ ಕಾಲ, ಡಿ. ಸಾಹಿತ್ಯ ಕಾಲ. ಇದಕ್ಕೆ ಸರಿಯಾದ ಉತ್ತರ ಪ್ರಾಗೈತಿಹಾಸಿಕ ಕಾಲ. ಹಾಗಾದರೆ ಇತಿಹಾಸ ಕಾಲ ಅಂತಂದ್ರೆ ಯಾವೊಂದು ಕಾಲದಲ್ಲಿ ಅಕ್ಷರಗಳ ಪರಿಚಯ ಇದೆ ಹಾಗೂ ನಾವು ಈಗ ಅದನ್ನು ಬಳಸ್ತಾ ಇದ್ದೀವೋ ಆ ಕಾಲವನ್ನು ಇತಿಹಾಸ ಕಾಲ ಎಂದು ಕರೆಯುತ್ತೇವೆ. ಮತ್ತು ಪೂರ್ವಭಾವಿ ಇತಿಹಾಸ ಕಾಲ ಅಂದ್ರೆ ಯಾವೊಂದು ಇತಿಹಾಸ ಕಾಲಘಟ್ಟದಲ್ಲಿ ಅಕ್ಷರಗಳ ಪರಿಚಯ ಇದೆ ಆದರೆ ನಾವು ಇಂದು ಅದನ್ನು ಓದಲು ಸಾಧ್ಯವಾಗುತ್ತಿಲ್ಲವೋ ಅಂತಹ ಕಾಲವನ್ನು ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರೆಯುತ್ತೇವೆ. ಉದಾಹರಣೆ ಹೇಳಬೇಕಂದ್ರೆ ನಮ್ಮ ಹರಪ್ಪ ನಾಗರಿಕತೆಗಳ ಕಾಲವನ್ನು ಉದಾಹರಿಸಬಹುದು. ಇನ್ನು ನಾಲ್ಕನೇ ಪ್ರಶ್ನೆ, ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಡ್ಯಾಶ್ ನೆಲೆಯಲ್ಲಿ ಕಂಡುಬಂದಿವೆ. ಇದಕ್ಕೆ ಸರಿಯಾದಂತಹ ಉತ್ತರ ಭಾರತದ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ಎನ್ನುವ ಪ್ರದೇಶದಲ್ಲಿ ಕಂಡುಬಂದಿವೆ. ಇನ್ನು ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಜಗತ್ತಿಗೆ ಇರುವಂತಹ ಸ್ಮರಣ ಶಕ್ತಿ ಯಾವುದು ಅಂತ ಹೇಳಿದ್ರೆ ಅದು ಎ. ರಾಜ್ಯಶಾಸ್ತ್ರ, ಬಿ. ಭೂಗೋಳಶಾಸ್ತ್ರ, ಸಿ. ಇತಿಹಾಸ, ಡಿ. ಅರ್ಥಶಾಸ್ತ್ರ. ಇವುಗಳಲ್ಲಿ ಸರಿಯಾದ ಉತ್ತರ ಸಿ. ಇತಿಹಾಸ. ಇನ್ನು ಆರನೇ ಪ್ರಶ್ನೆ, ಶಿಲಾಯುಗಗಳು ಇತಿಹಾಸದ ಡ್ಯಾಶ್ ಯುಗಕ್ಕೆ ಸೇರಿವೆ. ಶಿಲಾಯುಗಗಳು ಇತಿಹಾಸದ ಯಾವ ಯುಗಕ್ಕೆ ಸೇರಿವೆ ಅಂತಕ್ಕಂಥ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸನ್ನು ನೋಡ್ರಿ. ಇತಿಹಾಸ ಕಾಲ, ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ರಾಜರ ಕಾಲ. ಇದಕ್ಕೆ ಸರಿಯಾದ ಉತ್ತರ ಪ್ರಾಗೈತಿಹಾಸಿಕ ಕಾಲ. ಇನ್ನು ಏಳನೇ ಪ್ರಶ್ನೆ, ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಡ್ಯಾಶ್ದಲ್ಲಿ ಕಾಣಿಸಿಕೊಂಡರು. ಆಪ್ಷನ್ ಎ. ದಕ್ಷಿಣ ಆಫ್ರಿಕಾ, ಬಿ. ಅಮೇರಿಕಾ, ಸಿ. ಈಜಿಪ್ಟ್, ಡಿ. ಸುಡಾನ್. ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ಇನ್ನು ಎಂಟನೇ ಪ್ರಶ್ನೆ, ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎಂದು ಕರೆಯುತ್ತಾರೆ? ಇದಕ್ಕೆ ಆಪ್ಷನ್ಸ್ ನೋಡಿ. ಇತಿಹಾಸ ಕಾಲ, ಬಿ. ಪ್ರಾಗೈತಿಹಾಸಿಕ ಕಾಲ, ಸಿ. ಪೂರ್ವಭಾವಿ ಇತಿಹಾಸ ಕಾಲ, ಡಿ. ಶಿಲಾಯುಗ. ಇದಕ್ಕೆ ಸರಿಯಾದಂತಹ ಉತ್ತರ ಸಿ. ಪೂರ್ವಭಾವಿ ಇತಿಹಾಸ ಕಾಲ. ಇನ್ನು ಒಂಬತ್ತನೇ ಪ್ರಶ್ನೆ, ಹರಪ್ಪ ನಾಗರಿಕತೆಯ ಕಾಲ ಇತಿಹಾಸದ ಡ್ಯಾಶ್ ಘಟ್ಟಕ್ಕೆ ಸೇರಿದೆ. ಎ. ಇತಿಹಾಸ ಕಾಲ, ಬಿ. ಪ್ರಾಗೈತಿಹಾಸಿಕ ಕಾಲ, ಸಿ. ಪೂರ್ವಭಾವಿ ಇತಿಹಾಸ ಕಾಲ, ಡಿ. ಶಿಲಾಯುಗ. ಇದಕ್ಕೆ ಸರಿಯಾದಂತಹ ಉತ್ತರ ಪೂರ್ವಭಾವಿ ಇತಿಹಾಸ ಕಾಲ. ಇನ್ನು ಹತ್ತನೇ ಪ್ರಶ್ನೆ, ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದೋ ಮತ್ತು ಆ ಅಕ್ಷರಗಳನ್ನು ಇಂದು ನಾವು ಓದಲಾಗುವುದೋ ಆ ಕಾಲವನ್ನು ಡ್ಯಾಶ್ ಎನ್ನುವರು? ಎ. ಪೂರ್ವಭಾವಿ ಇತಿಹಾಸ ಕಾಲ, ಬಿ. ಪ್ರಾಗೈತಿಹಾಸಿಕ ಕಾಲ, ಸಿ. ಇತಿಹಾಸ ಕಾಲ, ಡಿ. ಶಿಲಾಯುಗ. ಇದಕ್ಕೆ ಸರಿಯಾದಂಥ ಉತ್ತರ ಇತಿಹಾಸ ಕಾಲ. ಇನ್ನು ನಾವು GPSTR ಪರೀಕ್ಷೆಗೆ 2-3 ವಾಕ್ಯದಲ್ಲಿ ಅಥವಾ 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆಗಳನ್ನು ಸಹ ಕೇಳಲಾಗುತ್ತದೆ ವಿವರಣಾತ್ಮಕವಾಗಿ ಉತ್ತರ ಬರೆಯುವಂಥ ಸಂದರ್ಭದೊಳಗೆ.
ಆ ಥರ ಕೇಳುವಾಗ ಈ ಪಾಠದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದ್ರ ಬಗ್ಗೆ ನಾವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ರೆಡಿ ಮಾಡಿದ್ದೇನೆ. ಅವುಗಳನ್ನು ಕುರಿತು ಈಗ ನೋಡೋಣ. 1ನೇ ಪ್ರಶ್ನೆ, ಜೀವಿಗಳ ವಿಕಾಸವನ್ನು ಕುರಿತು ಬರೆಯಿರಿ. ಜೀವಿಗಳ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು, ನಂತರ ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ, ಉಭಯವಾಸಿ, ಸರೀಸೃಪ, ಪಕ್ಷಿಗಳು, ಸಸ್ತನಿಗಳು, ಹುಲ್ಲು, ವಾನರ, ದ್ವಿಪಾದಿಗಳು ವಿಕಾಸ ಹೊಂದಿದವು. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಲಾಗುತ್ತದೆ. ಇಷ್ಟು ನೀವು ಉತ್ತರ ಬರೆದ್ರ 3 ಮಾರ್ಕ್ಸಿನ ಪ್ರಶ್ನೆ ಅಥವಾ 4 ಮಾರ್ಕ್ಸಿನ ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೇಳಬಹುದು. ಇಷ್ಟು ನೀವು ಉತ್ತರ ಬರೆದ್ರೆ 3 ಮಾರ್ಕ್ಸ್ ಖಂಡಿತ ಕೊಡ್ತಾರೆ. ಇನ್ನು 2ನೇ ಪ್ರಶ್ನೆ, ಹಳೆ ಶಿಲಾಯುಗದ ಮಾನವರ ಜೀವನವನ್ನು ವಿವರಿಸಿ. ಹಳೆ ಶಿಲಾಯುಗದ ಮಾನವರ ಜೀವನ ಯಾವ ರೀತಿಯಾಗಿತ್ತು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತವಾಗಿದೆ. ಈ ಕಾಲದ ಮಾನವರು ಹಣ್ಣು ಹಂಪಲು, ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತಿದ್ದರು. ಅಲೆಮಾರಿಗಳಾಗಿದ್ದ ಇವರು ಆಹಾರವನ್ನು ಹುಡುಕುತ್ತಾ ಗವಿಗಳಲ್ಲಿ, ಕಲ್ಲಾಸರೆಗಳಲ್ಲಿ ವಾಸಿಸುತ್ತಿದ್ದರು. ದೊಡ್ಡ ದೊಡ್ಡ ಶಿಲಾಉಪಕರಣಗಳನ್ನು ಬೆಣಚುಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು. ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದು ಮತ್ತು ಮೀನನ್ನು ಹಿಡಿಯುವುದನ್ನು ಕಲಿತರು. ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಯಿತು. ಇಷ್ಟು ನೀವು ಉತ್ತರವನ್ನು 4 ಮಾರ್ಕ್ಸಿನ ಪ್ರಶ್ನೆಗೆ ಬರೀಬೇಕಾಗ್ತತಿ. ಇನ್ನು 3ನೇ ಪ್ರಶ್ನೆ, ಹಳೆ ಶಿಲಾಯುಗದ ನೆಲೆಗಳನ್ನು ತಿಳಿಸಿ. ಹಳೆ ಶಿಲಾಯುಗದ ನೆಲೆಗಳು ಯಾವುವು ಅಂತಂದ್ರೆ ಮಧ್ಯಪ್ರದೇಶದ ಬೋಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಪಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಅಮರಾವತಿ, ತಮಿಳುನಾಡಿನ ಅತ್ತಿರಾಮಪಕ್ಕಂ ಮುಂತಾದವು ಹಳೆ ಶಿಲಾಯುಗದ ನೆಲೆಗಳಾಗಿವೆ. 4ನೇ ಪ್ರಶ್ನೆ, ಮಧ್ಯಶಿಲಾಯುಗದ ಮಾನವರ ಜೀವನವನ್ನು ವಿವರಿಸಿ. ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು. ಆದ್ದರಿಂದ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಎನ್ನುವರು. ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರು. ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರ ದೊರಕುತ್ತಿರಲಿಲ್ಲ. ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾದ ಸಂದರ್ಭಗಳು ಬರುತ್ತಿದ್ದವು. ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಕೊಟ್ಟಿತು. ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೇಲೊದಿಕೆಗಳಾಗಿ ಬಳಸುತ್ತಿದ್ದರು ಅಂತ ನೀವು ಉತ್ತರಗಳನ್ನ ಬರಿಬೇಕಾಗ್ತದೆ. ಇನ್ನು 5ನೇ ಪ್ರಶ್ನೆ, ಮಧ್ಯಶಿಲಾಯುಗದ ನೆಲೆಗಳನ್ನು ಹೆಸರಿಸಿ. ಮಧ್ಯಶಿಲಾಯುಗದ ಪ್ರಮುಖ ನೆಲೆಗಳಂತಂದ್ರೆ ಮಧ್ಯಪ್ರದೇಶದ ಭೀಮ್ಬೆಟ್ಕಾ, ಆದಮ್ಗರ್, ಕರ್ನಾಟಕದ ಬ್ರಹ್ಮಗಿರಿ, ಕನಗಿನಹಳ್ಳಿ, ರಾಜಸ್ಥಾನದ ಬಾಗೋರ್, ಗಣೇಶ್ವರ, ಪಶ್ಚಿಮ ಬಂಗಾಳದ ಬೀರ್ಬಾನ್ಪುರ ಮುಂತಾದವು. ಇನ್ನು 6ನೇ ಪ್ರಶ್ನೆ, ನವಶಿಲಾಯುಗದ ಮಾನವರ ಜೀವನವನ್ನು ವಿವರಿಸಿ. ಉತ್ತರ, ಈ ಕಾಲದ ಮಾನವರು ಪಶುಪಾಲಕರಾಗಿದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು. ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರದ ಉತ್ಪಾದನೆಗೆ ಮುಂದಾದರು. ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು. ಹೀಗೆ ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆಯಾಯಿತು. ಈ ರೀತಿಯಾಗಿ ನವಶಿಲಾಯುಗದ ಮಾನವರು ಆಧುನಿಕತೆಯತ್ತ ಅಥವಾ ನಾಗರಿಕತೆಯತ್ತ ಹೆಜ್ಜೆ ಹಾಕಿದರು. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು, ಮಹಾಜನಪದಗಳು, ಜನಪದ ವರ್ಗಗಳು ಹುಟ್ಟುಕೊಳ್ಳಕ್ಕೆ ಈ ನವಶಿಲಾಯುಗ ಕಾರಣವಾಗ್ತಾ ಹೋಯಿತು ಅಂತ ಹೇಳಿ ನಾವು ಉತ್ತರವನ್ನು ಬರೀಬೇಕಾಗ್ತತಿ. ಈ ರೀತಿಯಾಗಿ GPSTR ಪರೀಕ್ಷೆಯಲ್ಲಿ ವಿವರಣಾತ್ಮಕವಾಗಿ ಪ್ರಶ್ನೆಗಳನ್ನು ಬರೀಬಹುದು ಅಂತ ಹೇಳಿ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡಿ ನಿಮ್ಮ ಮುಂದೆ ಹೇಳಿದ್ದೀನಿ. ಮುಂದಿನ ಅವಧಿಯಲ್ಲಿ 6ನೇ ತರಗತಿಯ ಮುಂದಿನ ಪಾಠಗಳ ವಿವರಣೆಯನ್ನು ಮತ್ತೆ ನೋಡುತ್ತಾ ಹೋಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.